ಸರಬರಾಜುಗಳಿಂದ ಒತ್ತಾಯಿಸಿದರು. ಮತ್ತು ಗಂಗಾಧರದ ಮುಖಂಡರು ಪಾದಯಾತ್ರೆಯನ್ನು ನಾಳೆಯಿಂದ ಹೊರಡ್ತಾ ಇದ್ರು. ನಮ್ಮ ಪಾದಯಾತ್ರೆ ಮೈಸೂರು ಹುಟ್ಟಿ ನಾವೆಲ್ಲ ಬೆಂಗಳೂರು ಹೊರಟೋದ್ರೆ ಈ ಸರ್ಕಾರ ಇರೋದಿಲ್ಲ, ಈ ಮುಖ್ಯಮಂತ್ರಿಗಳು ಇರೋದಿಲ್ಲ. ಕ್ಯಾಬಿನೆಟ್ ಇಟ್ಸೆಲ್ಫ್ ಇಸ್ ಎ ಕರಪ್ಟ್ ಕ್ಯಾಬಿನೆಟ್, ಗವರ್ನಮೆಂಟ್ ಇಟ್ಸೆಲ್ಫ್ ಇಸ್ ಎ ಕರಪ್ಟ್ ಗವರ್ನಮೆಂಟ್. ಗವರ್ನಮೆಂಟ್ ಅಷ್ಟು ನಾಟ್ ಓನ್ಲಿ ದ ಚೀಫ್ ಮಿನಿಸ್ಟರ್. ಈ ಕೇಸನ್ನ ರಾಜ್ಯಪಾಲರಿಗೆ ಹಾಕಿಬಿಟ್ಟಿದ್ದೀರಿ. ಒಬ್ಬಸಾರಿ ನಿಂತೋಗಿ ನಾವೆಲ್ಲ ಸಣ್ಣವೇನು ದೊಡ್ಡದಿಲ್ಲ ನೀವು ವಾಲ್ಮೀಕಿ ನೀವು ಅಭಿವೃದ್ಧಿಗಳಲ್ಲೂ ಅವರೇ ಅಪರಾಧಿಗಳು, ಊರಲ್ಲೂ ಅವರೇ ಅಪರಾಧಿಗಳು. ಅದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಈ ಕೇಸನ್ನು ಎದುರಿಸಿ ಅಪರಾಧಗಳು ಸಾಬೀತಾಗಿಲ್ಲ, ಆರೋಪಿಸ್ತಾನೆ ಇದ್ದಾರೆ ಅಷ್ಟೇ. ಕ್ಲಿಯರಾಗಿ ಬಿಜೆಪಿಗೆ ಏನಾಗುತ್ತಿದೆ ಅಂದ್ರೆ ಕುರ್ಚಿ ಯಾವತ್ತು ಕೊಡು ಯಾವತ್ತು ಕೊಡು ಅಧಿಕಾರಕ್ಕಿಂತ ವಿರೋಧ ಪಕ್ಷದಲ್ಲಿ ಇರುವಂತವ್ರಿಗೆ ನಿಮ್ಗೆ ಹೆಂಗಾಗುದಿಲ್ಲ ಅಂದ್ರೆ ಈ ಸರ್ಕಾರ ಆಯ್ತು. ಲಾಸ್ಟ್ ಟೈಮ್ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಸರ್ಕಾರ ಇದು ಯಾವ್ದು ಬಿಡಲಿಲ್ಲ. ಅವಾಗ ಏನ್ ಮಾಡಿದ್ರಿ, ಜಗದೀಶ್ ಶೆಟ್ಟರ್ ಸಿಎಂ, ಆಮೇಲೆ ಮತ್ತೇನಾಯ್ತು, ಸದಾನಂದ ಗೌಡ ಸಿಎಂ, ಸರ್ಕಾರ ಬಿದ್ದೋದು. ಅವಾಗಲೇ ನಿಮ್ಮ ಅಂಬಸ್ವರ ಸಿದ್ದಾಗೇನೆ ಸರ್ಕಾರ ಬಿಟ್ಟಿಲ್ಲ. 136 ಸೀಟ್ಗಳಿರುವಂತಹ ಈ ಸರ್ಕಾರ ಬಿದ್ದೋದು. ಅದು ಒಂದು ವೇಳೆ ನಿಮ್ಮ ಪ್ರಕಾರ ಸರ್ಕಾರ ಹೇಗೆ ಬೀಳುತ್ತೆ ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಬಿಜೆಪಿ